ಬೆಂಗಳೂರು ಸಂಚಾರ ಪೊಲೀಸ್ ವಸ್ತು ಸಂಗ್ರಹಾಲಯಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಏನು ನೀವು ನೋಡ್ತಾ ಇದ್ದೀರಾ, ಈ ಮೊದಲ ಎಲೆಕ್ಟ್ರಾನಿಕ್ ಸಿಗ್ನಲ್ ಲೈಟ್ ಜಂಕ್ಷನ್ಗಳು ಆಗ ಮತ್ತು ಈಗ ಹೋಲಿಕೆ ಮಾಡಿದ್ರೆ MG ರೋಡ್ ಸೊ ಮೊದಲು ಯಾವ ರೀತಿಯಾಗಿತ್ತು, ಇವಾಗ ಯಾವ ರೀತಿಯಾಗಿದೆ. Can I know the congestion hotspots in Bangalore right now? ಈಗ ಬೆಂಗಳೂರಿನಲ್ಲಿ ಅತಿ ಜನದಟ್ಟಣೆ ಇರುವ ಸ್ಥಳಗಳೆಂದರೆ 64 ಕಿಲೋಮೀಟರ್ ದೂರದ ಇಬ್ಬೂರ್ ಜಂಕ್ಷನ್, ಬೆಂಗಳೂರು ಸಂಚಾರ ಪೊಲೀಸ್ ವಸ್ತು ಸಂಗ್ರಹಾಲಯ ತಮಗೆಲ್ಲರಿಗೂ ಸ್ವಾಗತ. ಮುಂಚೆ ಬೆಂಗಳೂರು ಸಂಚಾರ ಪೊಲೀಸ್ ಹೇಗಿತ್ತು, ಈಗ ಹೇಗಿದೆ, ಮತ್ತೆ ಮುಂದೆ ಭವಿಷ್ಯ ದಿನಗಳಲ್ಲಿ ಹೇಗಾಗಬಹುದು ಎಂಬುದನ್ನು ಹಾಗೂ ಬೆಂಗಳೂರು ಸಂಚಾರ ಪೊಲೀಸ್ ವ್ಯವಸ್ಥೆ ತಂತ್ರಜ್ಞಾನವನ್ನು ತನ್ನ ಕಾರ್ಯವೈಖರಿಯಲ್ಲಿ ಹೇಗೆ ಬಳಸಿಕೊಂಡಿದೆ ಎಂಬುದನ್ನು ಹಂತ ಹಂತವಾಗಿ ತಿಳಿದುಕೊಳ್ಳೋಣ ಬನ್ನಿ. ಸಾವಿರದ 1908ರಲ್ಲಿ ಮೈಸೂರು ಸಂಸ್ಥಾನದ ಆಡಳಿತಗಾರರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮೈಸೂರು ಪೊಲೀಸ್ ಆ್ಯಕ್ಟನ್ನು ಫಸ್ಟ್ ಜಾರಿಗೆ ತಂದರು. ಅದಾದ ನಂತರ ಪುನರುಜ್ಜೀವನ 1963ರಲ್ಲಿ ಅಂದರೆ ಅದನ್ನು ಮರು ಸಂಘಟನೆ ಮಾಡಲಾಯಿತು. ಅದಕ್ಕೆ ನಾವು ಪೊಲೀಸ್ ಕಮಿಷನರೇಟ್ ವ್ಯವಸ್ಥೆಯನ್ನು ಜಾರಿಗೆ ತರ್ತೀವಿ. ಆವಾಗ DCP ಶ್ರೇಣಿಯ ಅಧಿಕಾರಿಯನ್ನು ಉಸ್ತುವಾರಿ ನೇಮಕ ಮಾಡಲಾಯಿತು. ಫಸ್ಟು ಗರುಡಾಚಾರ್ಯವರು ಸಂಚಾರ ವಿಭಾಗದ DCP ಆಗಿದ್ದರು. ನೆಕ್ಸ್ಟ್ ಯಾವ್ಯಾವ ರೀತಿಯಾಗಿತ್ತು ಅಂತ, ನೆಕ್ಸ್ಟು 1970ರಿಂದ 1913ರವರೆಗೆ ಸಂಚಾರ ನಿರ್ವಹಣಾ ಕೇಂದ್ರ, ಇವಾಗ ನಾವೇನಿದ್ದೀವಲ್ಲ ಇದು ಸಂಚಾರ ನಿರ್ವಹಣಾ ಕೇಂದ್ರ. ನೆಕ್ಸ್ಟ್ ಸಿಗ್ನಲಿಂಗ್ ಯಾವ ರೀತಿಯಾಗಿ ಮಾಡ್ತಾ ಇದ್ರು ಫಸ್ಟ್ ಅಂತ ಹೇಳ್ಬಿಟ್ಟು ಹ್ಯಾಂಡ್ ಸಿಗ್ನಲ್ಗಳನ್ನು ಯಾವ ರೀತಿಯಾಗಿ ಕೊಡ್ತಾ ಇದ್ವು, ಮತ್ತು ಯಾವ ರೀತಿಯಾಗಿ ಸಿಗ್ನಲ್ಗಳನ್ನು ಅಂದರೆ ಹ್ಯಾಂಡ್ ಮೂಲಕ ಅಂದರೆ ಕೈಗಳ ಮೂಲಕ ಯಾವ ರೀತಿಯಾಗಿ ನಿರ್ವಹಣೆ ಯಾವ ರೀತಿಯಾಗಿ ಮಾಡ್ತಾ ಇದ್ರು, ಅಂದರೆ ಯಾವ ಕಡೆ ನಿಲ್ಲಿಸಬೇಕು ಅಥವಾ ಯಾವ ಕಡೆ ಹೋಗಬೇಕು ಅನ್ನೋದ್ರ ಬಗ್ಗೆ ಸಿಗ್ನಲ್ಗಳನ್ನು ಕೊಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಫಸ್ಟು. ನೆಕ್ಸ್ಟು 1930ರಲ್ಲಿ ಸ್ಟಾರ್ಟ್ ಆಯಿತು. ನೆಕ್ಸ್ಟು 1970ರಲ್ಲಿ ಯಾವ ರೀತಿಯಾಗಿತ್ತು ಅನ್ನೋದ್ರ ಬಗ್ಗೆ. ನೆಕ್ಸ್ಟು 1995ರಲ್ಲಿ ನಿಸೆ ತಿಮ್ಮಯ್ಯ ಅನ್ನೋರು ತುಂಬ ಪ್ರಸಿದ್ಧಿಯಾಗಿರ್ತಕ್ಕಂಥವರು. ಅಂದರೆ ಇವರು ಕರ್ತವ್ಯ ನಿರ್ವಹಣೆ ಸಮಯದಲ್ಲಿ ಮಹಿಳೆ ಮತ್ತು ಮಗುವನ್ನು ವಾಹನದ ಕಾಪಾಡೋ ಟೈಮಲ್ಲಿ ಇವರು ಏನಾಗ್ತಾರೆ ಪ್ರಾಣವನ್ನು ತೆರ್ತಾರೆ. ಸೊ ಇವರಿಗೆ ಅವರೇ ಒಂದು ರಸ್ತೆಗೆ ನಿಸೆ ತಿಮ್ಮಯ್ಯ ಅಂತ ಹೇಳ್ಬಿಟ್ಟು ಹೆಸರನ್ನು ಇಟ್ಟಿದ್ದಾರೆ. ನೆಕ್ಸ್ಟು ಫಸ್ಟ್ ಸಿಗ್ನಲ್ ಲೈಟನ್ನು ಎಲ್ಲಿ ಅಳವಡಿಸಿದ್ರು ಅಂತೇಳಿ, ಅಂದಿನ ಬೆಂಗಳೂರಿನ ಸಂಚಾರ ಸಿಗ್ನಲ್ ಲೈಟ್ಗಳಲ್ಲಿ 1964ರಲ್ಲಿ ಫಸ್ಟ್ ಎಲೆಕ್ಟ್ರಾನಿಕ್ ಸಿಗ್ನಲ್ ಲೈಟನ್ನು NR ಚೌಕದಲ್ಲಿ ಅಳವಡಿಸಲಾಯಿತು. ನೆಕ್ಸ್ಟ್ ಸಿಗ್ನಲ್ ಲೈಟ್ 1998ರಿಂದ 2015ರಲ್ಲಿ ಸೊ ಈ ರೀತಿಯಾಗಿ ಸಿಗ್ನಲ್ ಲೈಟ್ಸ್ಗಳನ್ನು ಅಳವಡಿಸಲಾಗಿದೆ. ನೆಕ್ಸ್ಟು ಕಾಲ ಬದಲಾದಂತೆ ಸೊ ಈ ರೀತಿಯಾದ ಸಿಗ್ನಲ್ ಲೈಟ್ಸ್ಗಳನ್ನು ಅಳವಡಿಸಿದ್ದಾರೆ. ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಪೊಲೀಸ್ ಸಮವಸ್ತ್ರ ಮೊದಲ ಜಮಾದಾರ್ ಹುದ್ದೆ ಈ ರೀತಿಯಾಗಿತ್ತು. 1982ರಲ್ಲಿ ಅಂದಿನ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಂಥ ಗುಂಡೂರಾವ್ ಅವರು ಸೊ ಲಂಡನ್ಗೆ ಭೇಟಿ ನೀಡಿದ ಸಮಯದಲ್ಲಿ ಅಲ್ಲಿನ ಕಾರ್ಯತತ್ಪರತೆಯನ್ನು ಅವ್ರು ಗಮನಿಸಿ ಏನು ಮಾಡ್ತಾರೆ ಅಂದರೆ ಸೊ ಈ ರೀತಿಯಾದಂಥ ಸಮವಸ್ತ್ರವನ್ನು ಇಲ್ಲಿ ಅಳವಡಿಸ್ತಾರೆ. ಸೊ ಈ ರೀತಿಯಾಗಿ ಇದು ಫಸ್ಟ್ ಬಳಕೆ ಬರುತ್ತೆ. ಸೊ ನೆಕ್ಸ್ಟ್ ಯಾವ ರೀತಿಯಾದ ಯೂನಿಫಾರ್ಮ್ಗಳನ್ನು ಅಂದರೆ ಸಮವಸ್ತ್ರಗಳನ್ನು ಬಳಕೆ ಮಾಡಿದ್ರು, ಯಾವ ರೀತಿಯಾಗಿತ್ತು ಅಂತ ಇಲ್ಲಿ ಕಾಣ್ಬೋದು. ಜಂಕ್ಷನ್ಗಳು ಆಗ ಮತ್ತು ಈಗ ಹೋಲಿಕೆ ಮಾಡಿದ್ರೆ ಫಸ್ಟ್ ಕ್ವೀನ್ಸ್ ಜಂಕ್ಷನ್ ಹೆಂಗಿತ್ತು, ಇವಾಗ ಹೇಗಿದೆ, ಮತ್ತು ಟೌನ್ ಹಾಲ್ ಮೊದಲು ಯಾವ ರೀತಿಯಾಗಿತ್ತು, ಸೊ ಇವಾಗ ಯಾವ ರೀತಿಯಾಗಿದೆ ಅಂತ ನೀವು ಇಲ್ಲಿ ಕಾಣ್ಬೋದು. ಅದೇ ರೀತಿಯಾಗಿ MG ರೋಡ್ ಸೊ ಮೊದಲು ಯಾವ ರೀತಿಯಾಗಿತ್ತು, ಇವಾಗ ಯಾವ ರೀತಿಯಾಗಿದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಆನಂದರಾವ್ ಸರ್ಕಲ್, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಬ್ಯಾಂಕ್ ಜಂಕ್ಷನ್ಸ್, ಸೊ ಬ್ರಿಗೇಡ್ ರಸ್ತೆ. ಸೊ ಮೊದಲು ಯಾವ ರೀತಿಯಾದಂಥ ಇತ್ತು, ಇವಾಗ ಯಾವ ರೀತಿಯಾದಂಥ ಜಂಕ್ಷನ್ಗಳು ಇದೆ ಅಂತ ನೀವು ಇಲ್ಲಿ ಕಾಣ್ಬೋದು. ಸೊ ಬೆಂಗಳೂರು ಸಿಟಿಯಲ್ಲಿ ಸೊ ಯಾವ ರೀತಿಯಾಗಿ ಟ್ರಾಫಿಕ್ ಆಗ್ತಾ ಇದೆ ಮತ್ತು ಅದ್ರ ಬಗ್ಗೆ ಏನೆಲ್ಲ ಕ್ರಮಗಳನ್ನು ತಗೋಬೇಕು, ಯಾವ ರೀತಿ ಅವೇರ್ನೆಸ್ಸನ್ನು ಮೂಡಿಸಬೇಕು ಅನ್ನೋದ್ರ ಬಗ್ಗೆ 1962ರಲ್ಲಿ TTRSI ಅಂತ ಸ್ಥಾಪನೆ ಆಗುತ್ತೆ. ಸೊ ಟ್ರಾಫಿಕ್ ಟ್ರೈನಿಂಗ್ ಆ್ಯಂಡ್ ರೋಡ್ ಸೇಫ್ಟಿ ಇನ್ಸ್ಟಿಟ್ಯೂಟ್ ಅಂತ, ಮೊದಲಾಗಿ TTI ಅಂತ ಇತ್ತು, ಇವಾಗ 2014ರಲ್ಲಿ TT ಆ್ಯಂಡ್ RSI ಅಂತ ಮಾಡಿದ್ದಾರೆ. ಸೊ ಇದರಲ್ಲಿ ಫಸ್ಟು ಇದನ್ನ ಯುಟಿಲಿಟಿ ಬಿಲ್ಡಿಂಗಲ್ಲಿ ಇತ್ತು, ಇವಾಗ ಬಂದ್ಬಿಟ್ಟು ತನಿಸಂದ್ರ ಅಂದರೆ ಹೆಗ್ಡೆ ನಗರದಲ್ಲಿರುವಂಥ TTRSI ಕಾಣ್ಬೋದು, ಟ್ರಾಫಿಕ್ ಟ್ರೈನಿಂಗ್ ಆ್ಯಂಡ್ ರೋಡ್ ಸೇಫ್ಟಿ ಇನ್ಸ್ಟಿಟ್ಯೂಟ್ ಅಂತ. ಸೊ ಸ್ಟೂಡೆಂಟ್ ಅಸೋಸಿಯೇಷನ್ ಫಾರ್ ರೋಡ್ ಸೇಫ್ಟಿ ಅಂತ SARS ಅಂತೇಳಿ. ಸೊ ಇದಿಷ್ಟು ಮಕ್ಕಳಿಗೆ ಮತ್ತು ಯಾವ ರೀತಿಯಾಗಿ ನಾವು ಪ್ರತಿ ವರ್ಷದಲ್ಲಿ
ಸೊ ಪ್ರತಿ ಶಾಲೆಗಳಿಗೆ ಕೆಲವೊಮ್ಮೆ ಭೇಟಿ ನೀಡಿ ಸೊ ಯಾವ ರೀತಿಯಾಗಿ ಮಕ್ಕಳಿಗೆ ಅವೇರ್ನೆಸ್ ಇರಬೇಕು, ಅಂದರೆ ರಸ್ತೆಯನ್ನು ದಾಟುವಾಗ ಆಗಿರ್ಬೋದು ಅಥವಾ ರಸ್ತೆ ಬಳಕೆ ಮಾಡುವಂಥ ಸಮಯದಲ್ಲಿ ಯಾವ ರೀತಿ ಅವೇರ್ನೆಸ್ ಇರಬೇಕು ಅನ್ನೋದ್ರ ಬಗ್ಗೆ ಸೊ ಇಲ್ಲಿ ಪ್ರೋಗ್ರಾಮ್ಗಳನ್ನು SRs ಮೂಲಕ ಅವರಿಗೆ ತಲುಪಿಸ್ತಾ ಇದ್ದೀವಿ. ಟ್ರಾಫಿಕ್ ಪಾರ್ಕ್ ಅಂತೇಳಿ, ಸೊ ಇದು ಏನು ಶಾಲಾ ಮಕ್ಕಳು ಇರ್ತಾರೆ ಅವರಿಗೆ ರೋಡ್ ಯಾವ ರೀತಿಯಾಗಿ ಎಲ್ಲೆಲ್ಲೆಲ್ಲ ಏನೇನೆಲ್ಲ ಇದೆ ಅನ್ನೋದ್ರ ಬಗ್ಗೆ ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನು ಸೊ ಇಲ್ಲಿ ನಾವು ಕೊಡ್ತೇವೆ. ಸೊ ಇದು ಟ್ರಾಫಿಕ್ ಪಾರ್ಕ್ ಅಂದರೆ ಸಂಚಾರ ನಿಯಮ ಜಾರಿ ಅಂದರೆ ಪ್ರತಿದಿನ ಬೆಳೀತಾ ಇರ್ತಕ್ಕಂಥ ಬೆಂಗಳೂರಲ್ಲಿ ಅವರು ನಿಯಮಗಳನ್ನು ಉಲ್ಲಂಘನೆ ಮಾಡಿದಾಗ ಅಥವಾ ಅವರು ಸರಿಯಾಗಿ ಚಾಲನೆಯನ್ನು ಮಾಡದೇ ಇದ್ದಾಗ ಅವರಿಗೆ ನಾವು ಫೈನ್ಗಳನ್ನು ಹಾಕ್ಸ್ತಾ ಇದ್ದೀವಿ. ಮೊದಲು ಯಾವ ರೀತಿಯಾಗಿ ಫೈನ್ಗಳನ್ನು ಹಾಕ್ತಾ ಇದ್ರು, ಸೊ ಇವಾಗ ಯಾವ ರೀತಿ ನಾವು ಏನು ಎನ್ಫೋರ್ಸ್ಮೆಂಟ್ಗಳನ್ನು ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಇಲ್ಲಿ ಕಾಣಬಹುದು. ಸೊ ಟ್ರಾಫಿಕ್ ಎನ್ಫೋರ್ಸ್ಮೆಂಟ್ ನಿಯಮಗಳನ್ನು ಸೊ TMC ಮೂಲಕ ಅಥವಾ ಸ್ಮಾರ್ಟ್ ಎನ್ಫೋರ್ಸ್ಮೆಂಟ್ ಸೆಂಟರ್ಗಳನ್ನು ಇಲ್ಲಿ ಸ್ಥಾಪಿಸಲಾಗಿದೆ. ಸೊ ಅದ್ರ ಮೂಲಕ ನಾವು ಅವರಿಗೆ ಕೇಸ್ಗಳನ್ನು ಹಾಕ್ತಾ ಇದ್ದೀವಿ. ಸೊ ಸರ್ವೆಲೆನ್ಸ್ ಕ್ಯಾಮ್ರಾಗಳಾಗಿರ್ಬೋದು ಅಥವಾ ITMS ಕ್ಯಾಮ್ರಾಗಳಾಗಿರ್ಬೋದು, RLVD ಕ್ಯಾಮ್ರಾಗಳಾಗಿರ್ಬೋದು, ಇಂಥವುಗಳನ್ನು ಇಲ್ಲಿ TMCಲಿ ಕಾಣ್ಬೋದು. ಮುಂಚೆ ಯಾವ ರೀತಿಯಾಗಿ ಇತ್ತು ಅಂದರೆ ಸ್ಪೀಡ್ ಕಂಟ್ರೋಲ್ ಮಾಡೋದಕ್ಕೆ ಏನು ಎಕ್ವಿಪ್ಮೆಂಟ್ಸ್ಗಳನ್ನು ಉಪಯೋಗಿಸ್ತಾ ಇದ್ರು ಅಂತ ಇಲ್ಲಿ ಕಾಣ್ಬೋದು. ಸೊ ನೆಕ್ಸ್ಟ್ ಯಾವ್ಯಾವ ರೀತಿ ಸ್ಪೀಡ್ ಕಂಟ್ರೋಲ್ಗಳನ್ನು ಅಂದರೆ ಇವಾಗ ನಾವು ಏನು ಎನ್ಫೋರ್ಸ್ಮೆಂಟ್ ಮಾಡಿದ್ವಿ ಅಂದರೆ ಇಂಟರ್ಸೆಪ್ಟರ್ಗಳನ್ನು ಉಪಯೋಗಿಸ್ತಾ ಇದ್ವಿ. ಸೊ ಇಂಟರ್ಸೆಪ್ಟರಲ್ಲಿ ಸ್ಪೀಡ್ ಕಂಟ್ರೋಲ್ ಮಾಡೋಂಥ ಕ್ಯಾಮ್ರಾಗಳನ್ನು ಅಂದರೆ ಸ್ಪೀಡ್ ಯಾವ ರೀತಿ ಎಷ್ಟು ಸ್ಪೀಡಲ್ಲಿ ವೆಹಿಕಲ್ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಇದ್ರ ಮೂಲಕ ನಾವು ತಿಳ್ಕೊಬೋದು. ಸೊ ಇಪಾತ್ ಅಪ್ಲಿಕೇಶನ್, ಆಂಬುಲೆನ್ಸ್ ಅಪ್ಲಿಕೇಶನ್ ಅಂತ. ಸೊ ಇದರಲ್ಲಿ ಆಂಬುಲೆನ್ಸ್ಗಳ ತಡೆರಹಿತ ಚಲನೆಯನ್ನು ಒದಗಿಸುತ್ತೆ. ಇದರಲ್ಲಿ ನೋಂದಾಯಿತ ಆಂಬುಲೆನ್ಸ್ಗಳ ಚಲನೆಯನ್ನು ಮೂಲದಿಂದ ಗಮ್ಯಸ್ಥಾನದವರೆಗೆ ಮೇಲ್ವಿಚಾರಣೆ ಮಾಡ್ಬೋದು. ಸೊ 60 ಸೆಕೆಂಡ್ಗಳಿಗಿಂತ ಹೆಚ್ಚು ಕಾಲ ಆಂಬುಲೆನ್ಸ್ಗಳು ಸಿಲುಕೊಂಡಾಗ ಅವುಗಳನ್ನು ನಿಯಂತ್ರಣ ಕೊಠಡಿಗೆ ಎಚ್ಚರಿಕೆ ಸಂದೇಶ ಬರುತ್ತೆ. ಅದ್ರ ಮೂಲಕ ಅವುಗಳ ಮಾರ್ಗ ಬದಲಾವಣೆ ಅಥವಾ ಯಾವ ಕಡೆಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ಸೊ ನಾವಿಲ್ಲಿ ಇದರಲ್ಲಿ ತಿಳ್ಕೊಬೋದು. ಸೊ ಇದರ ಹೆಸರು ಪ್ರಜ್ಞೆ ಅಂತ. ಸೊ ಇದು ಬೇಸಿಕಲಿ ಚಾಟ್ ಬಾಟ್ ಫಾರ್ ಬೆಂಗಳೂರು ಟ್ರಾಫಿಕ್ ಪೊಲೀಸ್, ಆರ್ಕಡಿಸ್ ಅನ್ನೋ ಕಂಪ್ನಿಯಿಂದ ಬಿಲ್ಡ್ ಮಾಡಿರೋದು. ಸೊ ಇದು ಬೇಸಿಕಲಿ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಎನಿ ಟ್ರಾಫಿಕ್ ರಿಲೇಟೆಡ್ ಕ್ವಶನ್ ಕೇಳಿದ್ರೆ ಇಟ್ ವಿಲ್ ಏಬಲ್ ಟು ಆನ್ಸರ್. ಇಟ್ ಮೈಟ್ ಬಿ ಹಿಸ್ಟಾರಿಕಲ್ ಡೇಟಾ ಆಗಿರ್ಬೋದು ಅಥವಾ ಪ್ರೆಸೆಂಟ್ ಡೇ ಸಿನಾರಿಯೋ ಆಗಿರ್ಬೋದು ಅಥವಾ ಫ್ಯೂಚರ್ ನಾಳೆ ಪ್ರೆಡಿಕ್ಷನ್, ನಾಳೆ ಟ್ರಾಫಿಕ್ ಹೆಂಗಿದೆ ಅಂತ ಕೇಳಿದ್ರೆ ಅದನ್ನು ಸಹ ಇಟ್ ಈಸ್ ಕೇಪಬಲ್ ಟು ಆನ್ಸರ್. ವಾಟ್ ಈಸ್ ದ ಫೈನ್ ಫಾರ್ ನಾಟ್ ವೇರಿಂಗ್ ಹೆಲ್ಮೆಟ್ ಇನ್ ಬ್ಯಾಂಗ್ಳೂರ್? ಬೆಂಗಳೂರಿನಲ್ಲಿ ಹೆಲ್ಮೆಟ್ ಧರಿಸದಿದ್ದರೆ 500 ರೂಪಾಯಿ ದಂಡ ವಿಧಿಸಲಾಗುತ್ತದೆ. ಆ್ಯಂಡ್ ಒನ್ ಮೋರ್, ಅಫಿಷಿಯಲ್ ಆಗಿ ನೀವು ಟ್ರಾಫಿಕ್ ಫೈನ್ ನಿಮ್ಮದು ಚೆಕ್ ಮಾಡಬೇಕಂದ್ರೆ BTP ಕಡೆಯಿಂದ, BTP ಅವ್ರದ್ದೇ ಈಗ ವೆಬ್ಸೈಟ್ ಇರೋದ್ರಿಂದ ಇಲ್ಲೇ ನೀವು ನಿಮ್ಮದು ಯಾವುದನ್ನ ಟ್ರಾಫಿಕ್ ಫೈನ್ ಇದ್ದರೆ ನೀವು ಇಲ್ಲೇ ವೀಕ್ಷಣೆ ಮಾಡ್ಕೋಬೋದು. ಸೊ ನಿಮ್ಮದು ನಂಬರ್, ವೆಹಿಕುಲರ್ ನಂಬರ್ ಹೊಡೆದು ಸೊ ಇದು ಬೇಸಿಕಲಿ ಕಂಪ್ಯಾನಿಯನ್ ಆ್ಯಪ್ ಅಂತ, ವಿಚ್ ವಿ ಬಿಲ್ಡ್ ಫಾರ್ ದ ಸಿಟಿಜನ್ ಟು ನೋ ದ ರಿಯಲ್ ಟೈಮ್ ಅಪ್ಡೇಟ್ಸ್ ಆ್ಯಂಡ್ ಅಲರ್ಟ್ಸ್ ರಿಲೇಟೆಡ್ ಟು ಟ್ರಾಫಿಕ್. ನಿಮ್ಮದು ಡಿಸ್ಪ್ಯೂಟ್ ರೈಸ್ ಮಾಡೋ ಹಾಗಿದ್ರೆ ಡಿಸ್ಪ್ಯೂಟು ಸಹ ಇಲ್ಲೇ ರೈಸ್ ಮಾಡ್ತೀವಿ. ಆ್ಯಂಡ್ ಏನಾನ ಆಕ್ಸಿಡೆಂಟ್, ನೀವು ಆನ್ ದ ವೇ ಏನಾನ ನೀವು ರೆಗ್ಯುಲರ್ ಟ್ರಾವೆಲ್ ಮಾಡೋ ರೂಟಲ್ಲಿ ಏನಾನ ಆಕ್ಸಿಡೆಂಟ್ ಏನಾನ ನೀವು ವೀಕ್ಷಣೆ ಮಾಡಿದ್ರೆ ಅದನ್ನು ಲೈವ್ ಆಗಿ ನೀವು ಆಕ್ಸಿಡೆಂಟ್ ಮುಖೇನ ರಿಪೋರ್ಟ್ ಮಾಡ್ಬೋದು. ಸೊ ನಿಯರ್ ಬೈ ಪೊಲೀಸ್ ಪರ್ಸನ್ ಯಾರಿರ್ತಾರಲ್ಲ ನಿಮ್ಮ ಇದಕ್ಕೆ ಅಲ್ಲಿ ಯಾರನ್ನ ಒಬ್ಬರು ಬಂದು ಅದನ್ನು ಅಟೆಂಡ್ ಮಾಡ್ತಾರೆ. ಬೆಂಗಳೂರು ಸಂಚಾರ ಪೊಲೀಸ್ ವತಿಯಿಂದ ನಾವು ಒಂದು ವಸ್ತು ಸಂಗ್ರಹಾಲಯನ ನಾವು ಮಾಡಿದ್ವಿ. ನಮ್ಮ ಕೇಂದ್ರ ಸ್ಥಾನದಲ್ಲಿ ಇನ್ಫೆಂಟ್ರಿ ರೋಡಲ್ಲಿರೋದ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟ್ರಲ್ಲಿ ಸ್ಥಾಪಿಸಿದ್ದೇವೆ. ಇದರ ಉದ್ದೇಶ ಅಂತ ಏನು ಹೇಳಿದ್ರೆ, ಬೆಂಗಳೂರು ಸಂಚಾರ ಪೊಲೀಸ್ ಅವರು ಇತಿಹಾಸನ ಒಂದು ಪ್ರಕಟಿಸೋದು ಮತ್ತು ಸಾರ್ವಜನಿಕರಲ್ಲಿ ನಮ್ಮ ಸಂಚಾರ ಪೊಲೀಸವರು ಏನು ದಾಪುಗಾಲು ಹಾಕೊಂಡು ಬಂದಿದ್ದಾರೆ ತಂತ್ರಜ್ಞಾನ ಇರ್ಬೋದು, ಬೇರೆ ಇತ್ಯಾದಿ ಕೆಲಸಗಳಲ್ಲಿ ಅದನ್ನು ತೋರಿಸೋದಕ್ಕೆ ಒಂದು ಮತ್ತು ದಾಖಲಿಸೋದಕ್ಕೆ ಈ ವಸ್ತು ಸಂಗ್ರಹಾಲಯನ ನಾವು ಮಾಡಿದ್ದೀವಿ. ಇಲ್ಲಿ ಸಾರ್ವಜನಿಕರು ಬೆಳಗ್ಗೆ 10 ಗಂಟೆಯಿಂದ 6 ಗಂಟೆ ಒಳಗೆ ಬಂದು ವೀಕ್ಷಣೆ ಮಾಡೋದು ಸಂಪೂರ್ಣವಾಗಿ ಉಚಿತವಾಗಿರುತ್ತದೆ. ಯಾವುದೇ ಶುಲ್ಕನ ನಾವು ತಗೊಳೋದಿಲ್ಲ. ಇಲ್ಲಿ ಹೇಗೆ ಸಂಚಾರ ಪೊಲೀಸ್ ಸ್ಥಾಪನೆ ಆಯಿತು ಮತ್ತು ಹೇಗೆ ಸಿಗ್ನಲಿಂಗ್ ಇರ್ಬೋದು, ಎನ್ಫೋರ್ಸ್ಮೆಂಟ್ ಇರ್ಬೋದು, ಮತ್ತು ಮ್ಯಾನೇಜ್ಮೆಂಟ್ ಇರ್ಬೋದು ಅಥವಾ ಯೂನಿಫಾರ್ಮ್ ಹೇಗೆ ಬದಲಾಗಿದೆ ಅಂತ ಅವ್ರು ನೋಡ್ಬೋದು. ಇನ್ನೊಂದು ಅನುಭವ ಕೇಂದ್ರ ಅಂತ ಒಂದು ಸ್ಥಾಪನೆ ಮಾಡಿದ್ದೀವಿ. ಅಲ್ಲಿ ಸಂಚಾರ ನಿಯಮಗಳ ಬಗ್ಗೆ ಬರೀ ಓದೋದಲ್ಲ, ಅದನ್ನು ಅನುಭವಿಸಿ ಅದು ಯಾವ ರೀತಿಯಲ್ಲಿ ಒಂದು ರೀತಿಯಲ್ಲಿ ನೋಡಿ ಗೇಮ್ಸ್ ಮುಖಾಂತರ ಆಟ ಆಡಿ ಅಥವಾ ಈ ಕ್ವಿಜ್ ಮುಖಾಂತರ ಒಂದು ಅನುಭವವನ್ನು ಪಡ್ಕೊಂಡು ಸಂಚಾರ ನಿಯಮಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೋಬೋದಾಗಿರುತ್ತದೆ.
ವಿಶೇಷವಾಗಿ ಮಕ್ಕಳನ್ನು ಗಮನದಲ್ಲಿಟ್ಕೊಂಡು ಈ ಅನುಭವ ಕೇಂದ್ರನ ಮಾಡಿದ್ವಿ. ಪ್ರತಿದಿನ ಸುಮಾರು 100ರಿಂದ 150 ಜನ ಮಕ್ಕಳು ಇಲ್ಲಿ ಬಂದು ಸಂಚಾರ ನಿಯಮಗಳ ಬಗ್ಗೆ ಅರಿವನ್ನು ಪಡ್ಕೊತಾ ಇದ್ದಾರೆ.